ಮಕರ ಸಂಕ್ರಮಣವು ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಪುರಾತನ ಹಾಗೂ ಮಹತ್ವದ ಹಬ್ಬವಾಗಿದೆ. ಇದು ಕೇವಲ ಋತು ಬದಲಾವಣೆಯ ಸೂಚಕ ಮಾತ್ರವಲ್ಲ, ಪೌರಾಣಿಕ ಕಥೆಗಳು, ಧಾರ್ಮಿಕ ನಂಬಿಕೆಗಳು ಮತ್ತು ಐತಿಹಾಸಿಕ ಆಚರಣೆಗಳಿಂದ ಕೂಡಿದ ವಿಶಿಷ್ಟ ದಿನವಾಗಿದೆ. ವೇದಗಳು, ಪುರಾಣಗಳು ಮತ್ತು ಮಹಾಕಾವ್ಯಗಳಲ್ಲಿ ಮಕರ ಸಂಕ್ರಮಣಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಈ ದಿನ ಸೂರ್ಯದೇವರು ಮಕರ ರಾಶಿಗೆ ಪ್ರವೇಶಿಸಿ ಉತ್ತರಾಯಣವನ್ನು ಆರಂಭಿಸುತ್ತಾರೆ. ಸೂರ್ಯನ ಈ ಉತ್ತರಗಾಮಿ ಪಯಣವನ್ನು ದೇವತೆಗಳ ದಿನದ ಆರಂಭವೆಂದು ಪರಿಗಣಿಸಲಾಗಿದೆ. ದಕ್ಷಿಣಾಯಣವನ್ನು ರಾತ್ರಿಗೆ ಹೋಲಿಸಿದರೆ ಉತ್ತರಾಯಣವನ್ನು ಬೆಳಕಿನ, ಜ್ಞಾನ ಮತ್ತು ಶುಭಕಾಲದ ಸಂಕೇತವಾಗಿ ಕಾಣಲಾಗಿದೆ. ಆದ್ದರಿಂದ ಮಕರ ಸಂಕ್ರಮಣವನ್ನು ಅತ್ಯಂತ ಪುಣ್ಯಕರ ದಿನವೆಂದು ಭಾವಿಸಲಾಗುತ್ತದೆ. ಮಹಾಭಾರತದಲ್ಲಿ ಮಕರ ಸಂಕ್ರಮಣಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಕಥೆ ಭೀಷ್ಮ ಅವರದ್ದು. ಭೀಷ್ಮರು ಇಚ್ಛಾಮರಣದ ವರವನ್ನು ಪಡೆದಿದ್ದರಿಂದ ಅವರು ದಕ್ಷಿಣಾಯಣ ಕಾಲದಲ್ಲಿ ಮರಣವನ್ನು ಸ್ವೀಕರಿಸದೆ ಉತ್ತರಾಯಣ ಆರಂಭವಾಗುವವರೆಗೂ ಬಾಣಶಯ್ಯೆಯ ಮೇಲೆ ಕಾಯುತ್ತಾರೆ. ಮಕರ ಸಂಕ್ರಮಣದ ದಿನವೇ ಅವರು ದೇಹತ್ಯಾಗ ಮಾಡುತ್ತಾರೆ ಎಂಬ ನಂಬಿಕೆಯಿದೆ. ಇದರಿಂದ ಉತ್ತರಾಯಣವನ್ನು ಮೋಕ್ಷಕ್ಕೆ ಅನುಕೂಲಕರ ಕಾಲವೆಂದು ಪರಿಗಣಿಸಲಾಗಿದೆ. ಪುರಾಣಗಳಲ್ಲಿ ಮತ್ತೊಂದು ಪ್ರಸಿದ್ಧ ಕಥೆ ರಾಜ ಭಗೀರಥನದು. ಭಗೀರಥನ ತಪಸ್ಸಿನಿಂದ ಗಂಗಾದೇವಿ ಭೂಮಿಗೆ ಇಳಿದ ದಿನವು ಮಕರ ಸಂಕ್ರಮಣವೆಂದು ಹೇಳಲಾಗುತ್ತದೆ. ಗಂಗಾವತರಣದಿಂದ ಪೂರ್ವಜರಿಗೆ ಮುಕ್ತಿ ದೊರಕಿತು ಎಂಬ ನಂಬಿಕೆಯಿರುವುದರಿಂದ ಈ ದಿನ ಗಂಗಾ ಸ್ನಾನ ಮತ್ತು ತೀರ್ಥಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಐತಿಹಾಸಿಕವಾಗಿ ನೋಡಿದರೆ ಮಕರ ಸಂಕ್ರಮಣವು ಕೃಷಿ ಸಮಾಜದ ಜೀವನದೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಪ್ರಾಚೀನ ಭಾರತದಲ್ಲಿ ಕ್ಯಾಲೆಂಡರ್ ಮತ್ತು ಕಾಲಗಣನೆ ಸೂರ್ಯನ ಚಲನೆಯನ್ನು ಆಧರಿಸಿತ್ತು. ಬೆಳೆ ಕಟಾವು ಪೂರ್ಣಗೊಂಡು ಹೊಸ ಕೃಷಿ ಚಕ್ರ ಆರಂಭವಾಗುವ ಈ ಸಮಯವನ್ನು ಹಬ್ಬದ ಮೂಲಕ ಆಚರಿಸುವ ಸಂಪ್ರದಾಯ ಬೆಳೆದಿತು. ವಿವಿಧ ಪ್ರದೇಶಗಳಲ್ಲಿ ಇದು ಪೊಂಗಲ್, ಲೋಹ್ರಿ, ಮಘಾ ಬಿಹು ಮುಂತಾದ ಹೆಸರುಗಳಿಂದ ಆಚರಿಸಲ್ಪಟ್ಟಿದೆ. ಹಬ್ಬದ ಆಚರಣೆಯಲ್ಲಿರುವ ಎಳ್ಳು ಬೆಲ್ಲ, ದಾನ, ತಿಲತರ್ಪಣ ಮೊದಲಾದವುಗಳಿಗೂ ಪೌರಾಣಿಕ ಅರ್ಥವಿದೆ. ಎಳ್ಳನ್ನು ಪಾಪನಾಶಕವೆಂದು ಪುರಾಣಗಳು ವರ್ಣಿಸುತ್ತವೆ. ಎಳ್ಳು ಬೆಲ್ಲ ತಿಂತಿ, ಒಳ್ಳೆ ಮಾತಾಡ್ತಿ ಎಂಬ ನುಡಿ ಸಮಾಜದಲ್ಲಿ ಸೌಹಾರ್ದ ಮತ್ತು ಸೌಮ್ಯತೆಯನ್ನು ಬೆಳೆಸುವ ಸಂದೇಶವನ್ನು ನೀಡುತ್ತದೆ. ಸಾರಾಂಶವಾಗಿ ಹೇಳುವುದಾದರೆ ಮಕರ ಸಂಕ್ರಮಣವು ಪೌರಾಣಿಕ ಕಥೆಗಳು, ಐತಿಹಾಸಿಕ ಅನುಭವಗಳು ಮತ್ತು ಧಾರ್ಮಿಕ ನಂಬಿಕೆಗಳ ಸಂಗಮವಾಗಿದೆ. ಇದು ಬೆಳಕಿನತ್ತ ಸಾಗುವ ಸೂರ್ಯನ ಪಯಣದಂತೆ ಮಾನವನ ಜೀವನವು ಅಜ್ಞಾನದಿಂದ ಜ್ಞಾನದತ್ತ, ಅಂಧಕಾರದಿಂದ ಪ್ರಕಾಶದತ್ತ ಸಾಗಬೇಕು ಎಂಬ ಸಂದೇಶವನ್ನು ಸಾರುತ್ತದೆ.